ಇವಾಗ ನಾವು ಸರಸ್ವತಿ ಪೂಜೆಯನ್ನು ಮಾಡಿದ್ವಿ, ಅಂದರೆ ಶುಕ್ರವಾರ ಹುಣ್ಣಿಮೆ ಇತ್ತಲ್ಲ, ಹಾಗಾಗಿ ಸರಸ್ವತಿ ಪೂಜೆಯನ್ನು ಮಾಡಿ ಎಲ್ಲ ಮಕ್ಕಳಿಗೆ ರಕ್ಷೆಯನ್ನು ಕೊಡ್ತಾಯಿದ್ವಿ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೂಡಿಸಿ ಕುಂಕುಮವನ್ನು ಹಚ್ಚಿ ಹೆಣ್ಣು ಮಕ್ಕಳ ಕೈಯಲ್ಲಿ ರಕ್ಷೆಯನ್ನು ಕೊಡ್ತಾಯಿದ್ವಿ. ರಕ್ಷೆಯನ್ನು ಕೊಟ್ಟು ಆ ಮಕ್ಕಳಿಗೆ ನಾವು ಅಂದರೆ ಒಂದೇ ಭಾವನೆ ಮೂಡುವಂಗೆ ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋ ಭಾವನೆ ಮೂಡಲಿ ಅಂತ, ಎಲ್ಲರೂ ಒಂದೇ ಎಂಬ ಭಾವ ಮೂಡಲಿ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮವನ್ನು ಶಾಲೆಯಲ್ಲಿ ರಕ್ಷಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ. ನೋಡಿ, ಇವಾಗ ಎಲ್ಲ ಮಕ್ಕಳು ತಮ್ಮ ತಮ್ಮ ಕೈಯಲ್ಲಿ, ಅಂದರೆ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಕೈಯಲ್ಲಿ ರಕ್ಷಾವನ್ನು ಕೈಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಕುಂಕುಮವನ್ನು ಹಚ್ಚಿದಾದ್ಮೇಲೆ ರಕ್ಷೆಯನ್ನು ಕಟ್ತಾಯಿದ್ರು. ನೋಡಿ, ಮಕ್ಕಳಿಗೆ ಕೂಡ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ತಮ್ಮ ಮನೆಯಲ್ಲಿ ಕೂಡ ತಮ್ಮ ತಂದೆಗಾಗಲಿ ಅಥವಾ ಅಣ್ಣನಿಗೆ, ತಮ್ಮನಿಗೆ, ಚಿಕ್ಕಪ್ಪನಿಗೆ, ದೊಡ್ಡಪ್ಪನಿಗೆ ಈ ಥರ ಕಟ್ಟಿರ್ತಾರಲ್ವ, ಅದು ಖುಷಿ ಮನೆಯಲ್ಲಿರುತ್ತೆ. ಇವಾಗ ನೋಡಿ, ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ತಮ್ಮ ಸ್ನೇಹಿತರಿಗೆ ಅಣ್ಣ ಅನ್ನೋ ಬಾಂಧವ್ಯ ಬರುತ್ತೆ ಅಂತ ತುಂಬ ಖುಷಿಯಾಗುತ್ತೆ ಅವರಿಗೆ ಕೂಡ. ಅವರಿಗೆ ರಕ್ಷೆಯನ್ನು ಕಟ್ಟಿದರು. ಗಂಡು ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು, ಹೆಣ್ಣು ಮಕ್ಕಳು ಕೂಡ ತುಂಬಾ ಖುಷಿಪಟ್ಟರು. ಯಾಕಂದರೆ ರಕ್ಷಾ ಕೊಟ್ಟ ಹಬ್ಬ ಅಂತಂದರೆ ಅವರಿಗೆ ತುಂಬಾ ಖುಷಿ ಅಲ್ವಾ. ರಕ್ಷಾ ಬಂಧನ ಇನ್ನೂ 2 ಡೇಸ್ ಇರುತ್ತೆ ಅಂತಂದರೆ ಮಕ್ಕಳಿಗೆ ಎಲ್ಲಿದ್ದು ಖುಷಿಯಾಗಿರುತ್ತೆ. ಏನಪ್ಪ ಅಂತಂದರೆ ನಾವು ರಕ್ಷಾವನ್ನು ಕಟ್ತೀವಿ, ನಾವು ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಆ ಮಕ್ಕಳಿಗೆ ಮೂಡುತ್ತದೆ. ಹಾಗಾಗಿ ನಾವೆಲ್ಲ ಮಕ್ಕಳನ್ನು ರಕ್ಷೆಯನ್ನು ಕಟ್ಟಿಸಿ ಈ ಥರ ಮಕ್ಕಳಿಗೆ ಫೋರ್ಸ್ ಕೊಡ್ತೀವಿ. ಅಂದರೆ ನೋಡಿ, ಮಕ್ಕಳು ಎಷ್ಟೆಲ್ಲ ಚಂದವಾಗಿ, ಅಂದರೆ ಹೆಣ್ಣು ಮಕ್ಕಳು ತಾವೇ ಕೂಡ ತಮ್ಮ ಮನೆಯಿಂದ ರಕ್ಷೆಯನ್ನು ತಂದು ಕಟ್ಟಿದರು. ತುಂಬಾ ಖುಷಿಯಾಯಿತು ಇದು ನೋಡಿ. ಮಕ್ಕಳಿಗೆ ಕೂಡ, ಅಂದರೆ ಹೆಣ್ಣು ಮಕ್ಕಳಿಗೂ ಕೂಡ ಖುಷಿಯಾಯಿತು, ಗಂಡು ಮಕ್ಕಳಿಗೂ ಕೂಡ ಖುಷಿಯಾಯಿತು. ನಾವು ಕೂಡ ಇಲ್ಲಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದು ನಮಗೆ ತುಂಬಾ ಖುಷಿಯಾಯಿತು. ನಿಮಗೂ ಖುಷಿಯಾಯಿತು ಅನ್ಕೋತೀವಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ನೋಡಿ, ಒಬ್ಬೊಬ್ಬರ ಮುಖದಲ್ಲಿ ಕೂಡ ಮಂದಹಾಸವನ್ನು ಇತ್ತು. ವಿಡಿಯೋವನ್ನು ಮಾಡ್ತಾ ಮಕ್ಕಳಿಗೆ ಏನು ಅನ್ನಿಸ್ತಿತ್ತು ಅಂತಂದರೆ, ಇಲ್ಲ ನಾವು ಅಂದರೆ ಖುಷಿ ಒಂಥರ ಅವರಿಗೆ. ಅಂದರೆ ಮನೆಯಲ್ಲಾದರೆ ಅಣ್ಣ ತಮ್ಮ ಅವರು ಬಟ್ಟೆ ಕೊಡಿಸ್ತಾರೆ, ಗಿಫ್ಟ್ ಕೊಡ್ತಾರೆ ಅಂತ. ಬಟ್ ಇಲ್ಲಿ ಏನಿಲ್ಲ, ಅಂದರೆ ಪುಟ್ಟ ಮಕ್ಕಳು ಇರುತ್ತವಲ್ಲ, ಹಾಗಾಗಿ ಅದ್ರ ಬಗ್ಗೆ ಇವರು ತುಂಬಾ ಖುಷಿ ಪಡ್ತಾರೆ. ಅಂದರೆ ನಾವು ಈ ವಿಡಿಯೋಸ್ಗಳನ್ನು ಮಾಡಿದೆ, ಅಂದರೆ ನಾವು ಅಣ್ಣ ತಮ್ಮ ನಮ್ಮ ಶಾಲೆಯಲ್ಲಿ ಕಟ್ಟಿಸಿದ್ದೀವಿ, ಅಣ್ಣಗೆ ಕಟ್ಟಿದೆ, ತಮ್ಮನಿಗೆ ಕಟ್ಟಿದೆ, ನಮ್ಮ ಫ್ರೆಂಡ್ ಕಟ್ಟಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಅವರು ಕೂಡ ಈ ಹಬ್ಬವನ್ನು ತುಂಬಾ ಎಂಜಾಯ್ ಮಾಡ್ತಿರ್ತಾರೆ ಅಂತ ಹೇಳ್ತಾ, ಹೆಣ್ಮಕ್ಳು ಕೂಡ ಅವರು ನಾನು ರಕ್ಷೆ ಕಟ್ಟಿದೆ, ನಾನು ಇವನಿಗೆ ಕಟ್ಟಿದೆ, ಅಣ್ಣನಿಗೆ ಕಟ್ಟಿದೆ, ತಮ್ಮನಿಗೆ ಕಟ್ಟಿದೆ ಅಂತ ತುಂಬಾ ಖುಷಿ ಪಡ್ತಾರೆ. ಅವತ್ತಿನ ದಿನ ನಾವು ಯೂನಿಫಾರ್ಮ್ನೇ ಹೇಳಿದ್ವಿ. ಒಬ್ಬರು ಒಂದೊಂದು ಮಕ್ಕಳು ತಮ್ಮ ಖುಷಿಗಾಗಿ, ತಮ್ಮ ಮನೆಯವರ ಖುಷಿಗಾಗಿ ತಾವು ಕಲರ್ ಡ್ರೆಸ್ಸನ್ನು ಹಾಕೊಂಬಂದಿರೋ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಈ ರಕ್ಷೆ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ. ನೋಡಿ, ಮಕ್ಕಳೆಲ್ಲ ಇಷ್ಟು ಚಂದವಾಗಿ, ಅಂದರೆ ಮಕ್ಕಳ ಮುಖದಲ್ಲಿ ಕೂಡ ಖುಷಿ ಬಂತು. ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಾಗಲಿ, ಏರಿಯಾದಲ್ಲಾಗಲಿ ಅಥವಾ ನಿಮ್ಮ ಶಾಲೆಯಲ್ಲಾಗಲಿ ಈ ಥರ ಮಕ್ಕಳೊಂದಿಗೆ ಸೇರಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಂದ ರಕ್ಷೆಯನ್ನು ಕಟ್ಟಿಸಿ ಅಂತ ಹೇಳ್ತೀನಿ. ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ. ನಿಮಗೂ ಈ ವಿಡಿಯೋನ ಇಷ್ಟ ಆಯಿತು ಅನ್ಕೋತೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ, ಶೇರ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೀಗೆ ದಿನ ಹೊಸದಾಗಿರುವಂತಹ ನಮ್ಮ ಶಾಲೆಯಲ್ಲಿ ನಡೆದಿರುವಂಥ ಪ್ರತಿಯೊಂದು ಕಾರ್ಯಕ್ರಮವನ್ನು, ಪ್ರತಿಯೊಂದು ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಹಾಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಬಾಯ್.